ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಯ ಒಗ್ಗರಣೆ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಈ ರೀತಿ ಗುಂಡಾದಂತಹ ಮಾವಿನಕಾಯಿನ ತೊಗೋಬೇಕಾಕೈತಿ. ಸ್ವಲ್ಪ ಹುಳಿ ಇರ್ತಾವಲ್ಲ ಇವು, ಮತ್ತು ಟೇಸ್ಟಿಯಾಗಿನೂ ಬರ್ತೈತಿ. ಇದು ಹುಳಿ ಹುಳಿ ಹುಳಿ. ಇನ್ನೊಂದು ಟೈಪು ಉದ್ದಕ್ಕೆ ಇರ್ತಾವಲ್ಲ ಗೋವಾ ಮಾವಿನಕಾಯಿ, ಅದಕ್ಕಿಂತ ಇದೊಂದು ಒಗ್ಗರಣೆ ಉಪ್ಪಿನಕಾಯಿ ಮಾಡೋಕೆ ಇದು ಚಲೋ ಬರ್ತೈತಿ ನೋಡಿರಿ. ಈ ಕಾಯಿನ ಈ ರೀತಿ ಕ್ಲೀನಾಗಿ ಮದ್ದೆಕಾಯಿ ತೊಳ್ಕೊಂಡು ಇದ್ರ ಮ್ಯಾಗಿನ ಸಿಪ್ಪಿನ ಎಲ್ಲನೂ ಕ್ಲೀನಾಗಿ ತೊಗೊಂಬಿಡ್ಬೇಕ್ರಿ ನಾವು. ಈ ರೀತಿ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಕ್ಲೀನಾಗೆ ಎಲ್ಲ ಸಿಪ್ಪಿನ ತೊಗೊಂಬಿಡ್ಬೇಕು. ಇವಾಗ ನೋಡಿರಿ ಎಲ್ಲನೂ ತೊಗೊಂಡು ನಾನೀಗ ಇದೇ ರೀತಿನ ಎಲ್ಲವನ್ನ ತೊಗೊಂಬಿಡೋಣ್ರಿ. ನಾವೀಗ ಮಾವಿನಕಾಯ್ದು ಮೇಲಿನ ಸಿಪ್ಪಿಯನ್ನು ಈ ರೀತಿ ಹೆರ್ಜ್ಕೊಂಬಿಡ್ಬೇಕು ರೀ. ಆದಷ್ಟು ಇದು ಹೆರ್ಜು ಮನಿನ ಸ್ವಲ್ಪ ದಪ್ಪಗನ ಇರ್ಬೇಕು ರೀ. ಅಂಥ ಹೆರ್ಜು ಮನಿ ಇದ್ರೆ ಉಪ್ಪಿನಕಾಯಿ ರುಚಿ ಬರುತ್ತೆ. ಅದು ಈಗ ನೋಡಿರಿ ಹಂಗೆ ಎಸಳು ಬರಾಕೊಂತಾವು. ಈ ರೀತಿ ದಪ್ಪಗನ ಬಂದ್ರೆ ಅಂಥದ್ದು ಹೆರ್ಜು ಮನಿ ಇದ್ರೆ ಚಲೋ ಇರ್ತೈತೆ ರೀ. ಇದು ಈಗ ನೋಡಿರಿ ಎಲ್ಲ ಹೆರ್ಜ್ಕೊಂಡಿದ್ದಾಯಿತು. ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ. ಇವಾಗ ಒಂದು ಬಾಳ್ಗೆ ಇಟ್ಕೊಂಡ್ರಿ. ಬಾಳ್ಗೆ ಇಟ್ಕೊಂಡು ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡ್ರಿ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕ್ರಿ. ಒಂದು ಅರ್ಧ ಚಮಚ ಸಾಸಿವೆ ಸ್ವಲ್ಪ ಚಟಪಟ ಅಂದಮ್ಯಾಗ ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೋಬೇಕಾಕತ್ತೆ ನೋಡಿರಿ. ಈಗ ಸಾಸಿವೆ ಜೀರಿಗೆ ಸ್ವಲ್ಪ ಚಟಿಪಟ ಅಂತ ಸಿಡಿಬೇಕ್ರಿ ಇವು. ಅದಾದ ನಂತರ ಒಂದು 1/4 ಚಮಚ ಮೆಂತ್ಯ ಕಾಳು ಹಾಕ್ಬೇಕು ನೋಡಿರಿ. ಮೆಂತ್ಯ ಕಾಳ್ದು ಘಮ ಚಲೋತ್ತಂಗೆ ಬರೋದು ರೀ ಇದು. ಹಿಂಗಾಗಿ ಒಂದು 1/4 ಚಮಚ ಹಾಕಿದ್ನಿ. ಮತ್ತು ಒಂದು ಎಸಳು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ನೋಡಿರಿ. ಈಗ ಅದಾದ ನಂತರ ಹಿಂಗೆ ಹಾಕ್ಕೋಬೇಕಾಕತ್ತೆ ರೀ. ಈಗ ಎಲ್ಲವನ್ನು ಚಲೋ ಹೊತ್ತಂಗೆ ಒಗ್ಗರಣೆ ಒಳಗೆ ಇದನ್ನ ಫ್ರೈ ಮಾಡ್ಕೋಬೇಕಾಕೈತಿ. ಈಗ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂತ ನೋಡಿರಿ. ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇದನ್ನ ಆದಷ್ಟು ಸಣ್ಣ ಉರಿಯಾಗನ ಇದನ್ನ ರೆಡಿ ಮಾಡ್ಕೋಬೇಕಾಕೈತಿ ಒಗ್ಗರಣೆಯನ್ನು. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು. ಅಲ್ಲಿ ತನಕ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ ನಾವು ಹೆರ್ಜಿದಂತಹ ಮಾವಿನಕಾಯಿನ ಈ ರೀತಿ ತಿರುಳನ್ನು ಹಾಕ್ತೇವೆ ನೋಡಿರಿ. ಈಗ ಹೆರ್ಜಿದಂಥ ಮಾವಿನಕಾಯಿ ತಿರುಳ್ರಿ ಇದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇವೆ ನೋಡಿರಿ. ಇವಾಗ ಚಲೋ ಹೊತ್ತಂಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಇದನ್ನೀಗ 1 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು. ಅಲ್ಲಿ ಸ್ವಲ್ಪ ಅಷ್ಟು ಹುರ್ಕೊಂಡ್ಬಿಟ್ರೆ ಸಾಕು ನಮ್ಗೆ. ಇದನ್ನ ಆದಷ್ಟು ಸಣ್ಣ ಉರಿಯಾಗ ಇದನ್ನು ಹೀಟ್ ಮಾಡ್ಕೋಬೇಕಾಕೈತಿ. ಇಲ್ಲಾಂದ್ರೆ ಹೊತ್ತು ಚಾನ್ಸಸ್ ಇರ್ತೈತೆ ಒಮ್ಮೆ. ಇದೇ ರೀತಿನ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು. ಅಲ್ಲಿ ತನಕ ಹುರ್ಕೋಬೇಕು. ಈಗ ಅರಿಶಿನ ಹಾಕ್ಕೋಬೇಕು ನೋಡಿರಿ. ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಡು ನಾನೀಗ ಈಗ ಕೆಂಪು ಖಾರದ ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಒಂದು ಅರ್ಧ ಚಮಚ. ಈಗ ಎಲ್ಲ ಹಾಕಿದ ಮ್ಯಾಗ ಮತ್ತೆ 1 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಕೈತೆ ರೀ. ಸ್ವಲ್ಪ ಅರಿಶಿನದ ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕ್ರಿ. ಅದಲ್ಲಿ ತನಕನೂ ಇದೇ ರೀತಿನ ಸಣ್ಣ ಉರಿಯಾಗ ಫ್ರೈ ಮಾಡ್ಕೋಬೇಕ್ರಿ ನಾವು. ಈಗ ಬೆಲ್ಲ ಹಾಕ್ಕೊಂಬಿಡೋಣ್ರಿ. ಸ್ವಲ್ಪ ಬೆಲ್ಲ ಇದು ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲನ ಹೆಚ್ಚಿಗೆ ಹಿಡಿತೈತೆ ರೀ ಇದು. ನೀವು ಇದಕ್ಕಿಂತ ಕಡಿಮೆ ಹಾಕ್ಕೊಂಡ್ರು ಹುಳಿ ಬೇಕಂದ್ರೆ ಕಡಿಮೆನ ಹಾಕ್ಕೋಬೋದು. ಈಗ ಆಯ್ತು ನೋಡಿ. ಇದೇ ರೀತಿನ 1 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಯ್ತು ರೀ. ಈಗ ರೆಡಿ ಆದಂಗೆ ಆಯ್ತು ರೀ ಇದು ಮಾವಿನಕಾಯಿಯ ಒಗ್ಗರಣೆ ಉಪ್ಪಿನಕಾಯಿ. ಈ ರೀತಿ ಬಂದೈತೆ ನೋಡಿರಿ. ಭಾಳ ಟೇಸ್ಟಿಯಾಗಿರ್ತೈತೆ ರೀ ಇದು. ಫ್ರಿಜ್ನಾಗ ಇಟ್ಟರೆ ಇದು 1 ತಿಂಗಳಾದ್ರೂ ಕೆಡೋದಿಲ್ಲ. ಹೊರಗಡೆ ಅಂಟು 1 ವಾರ ಇಟ್ಟರು ಏನಾಗೋದಿಲ್ಲ. ನೀರು ಅಂಕರು ಹಾಕಿರೋದಿಲ್ಲ. ಹೀಗಾಗಿ ಭಾಳ ದಿನ ಇದು ಕೆಡೋದಿಲ್ಲ ನೋಡ್ರಿ ಇದು. ಈಗ ಈ ರೀತಿ ಬಂದೈತೆ ನೋಡಿರಿ. ಇವಾಗ ಮಾವಿನಕಾಯಿಯ ಒಗ್ಗರಣೆ ಉಪ್ಪಿನಕಾಯಿ ರೆಡಿ ಆಯ್ತು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.